ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ಎಂ ಚಂದ್ರಪ್ಪ. ನನ್ನ ಜೊತೆ ನನ್ನ ಸಹೋದ್ಯೋಗಿಗಳಾದ ಪ್ರಭು ಅವರಿದ್ದಾರೆ. ಅವ್ರ ಜೊತೆ ಇವತ್ತು ನಾವು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾಯಿದ್ದೀವಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂದರೆ KKRDBಯಲ್ಲಿ ಸಾಕಷ್ಟು ಅಂದರೆ 371J ಸ್ಥಾನಮಾನ ಸಿಕ್ಕಾದ ಮೇಲೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಸಿಗ್ತಾಯಿದೆ. ಅದು ಯಾವ ರೀತಿ ಯುಟಿಲೈಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾಯಿದ್ದೀವಿ. ಒಂದು ಇತ್ತೀಚಿನ ವರದಿಗಳ ಪ್ರಕಾರ KKRDBಯಲ್ಲಿ ಸುಮಾರು 830 ಕೋಟಿ ಹಣಕ್ಕೆ ಅಂದರೆ ಯಾವುದೇ ಸರಿಯಾದ ಅಥವಾ ಕ್ರಮಬದ್ಧವಾದ ಪ್ರಸ್ತಾವನೆಗಳು ಸಲ್ಲಿಕೆ ಆಗದೇ ಇರೋ ಕಾರಣಕ್ಕಾಗಿ ಒಂದಷ್ಟು ಹಣ ಖರ್ಚಾಗಿಲ್ಲ ಅನ್ನೋ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಈ ಬಗ್ಗೆ ಏನಾಗಿದೆ ಅಂತ ಪ್ರಭು ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ಅದೇ ಈಗ KKRDBಯಲ್ಲಿ ಸುಮಾರು 830 ಕೋಟಿ ರೂಪಾಯಿ ಹಣ ಖರ್ಚಾಗದೆ ಆಗಿದೆ. ಅಂದರೆ ಅದಕ್ಕೆ ಕಾರಣ ರಾಜಕಾರಣಿಗಳು ಅಂದರೆ ನಮ್ಮ ಜನಪ್ರತಿನಿಧಿಗಳು ಸರಿಯಾದ ಕ್ರಮಬದ್ಧವಾಗಿಲ್ಲದ ಒಂದು ಪ್ರಸ್ತಾವನೆಗಳು ಕಳಿಸಿದ್ದಾರೆ ಅಂತ ಒಂದು ಮಂಡಳಿ ಹೇಳೋದು, ಮತ್ತು ಆ ಪ್ರಸ್ತಾವನೆಗಳನ್ನು ಮರುಪರಿಶೀಲನೆ ಮಾಡಿ ಅಂತ ವಾಪಸ್ ಕಳಿಸಿದೆ. ಏನಿದೆ, ಏನು ನಡೀತಾ ಇದೆ ಅಲ್ಲಿ? ಸರ್ ಏನಾಗುತ್ತೆ, 371J ಜಾರಿ ಆದಮೇಲೆ ಏನು ನಮ್ಮ ಹಿಂದುಳಿದ ಇದಿದೆ ಪ್ರದೇಶ ಇದೆ, ನಿಮಗೆ 7 ಜಿಲ್ಲೆಗಳನ್ನ ಹಿಂದುಳಿದ ವರ್ಗ ಅನ್ನೋ ಕಾರಣಕ್ಕಾಗಿ ಅಭಿವೃದ್ಧಿ ಆಗೋ ಕಾರಣಕ್ಕಾಗಿ 371J ಜಾರಿ ಆಯಿತು. ಮೊದಲು 6 ಜಿಲ್ಲೆ ಆಯಿತು, ವಿಜಯನಗರ ಸಪ್ರೇಟ್ ಆದಮೇಲೆ 7 ಜಿಲ್ಲೆ ಇದಕ್ಕೆ ಸೇರ್ಪಡೆ ಆಗಿದೆ. ಸೊ ಈ 7 ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿ ಆಗೋಗಾರೆ ಅಂದರೆ ಈ ಕಾಮಗಾರಿಗಳು ಸಹ ಅಷ್ಟೇ ಮುಖ್ಯ. ಅಭಿವೃದ್ಧಿ ಅನ್ನೋದು ಕೇವಲ ಶಿಕ್ಷಣಗಳಾಗೋದು ಅಥವಾ ನಿಮಗೆ ಇದು ಸರಿಯಾದ ರೀತಿಯಲ್ಲಿ ರೋಡ್ಗಳು, ಸೊ ಎಲ್ಲ ಸೇರಿಸಿದ್ರೇ ನಿಮಗೆ ಸಮಗ್ರದ ಅಭಿವೃದ್ಧಿ ಅಂತ ಕರಿತೀವಿ. ಸೊ ಈ ಅಭಿವೃದ್ಧಿ ಕಾರ್ಯಗಳಿಗಾಗಿ ಇವರೇ ಪ್ರಸ್ತಾವನೆ ಸಲ್ಲಿಕೆ ಮಾಡಬೇಕು ಸರ್ಕಾರಕ್ಕೆ. ನಮಗೆ ಈ ಅಭಿವೃದ್ಧಿ ಕಾರ್ಯಗಳಿಗೆ ಇಷ್ಟೊಂದು ಅಮೌಂಟ್ ಬೇಕು ಅಂತ ಹೇಳಿ ಸಲ್ಲಿಕೆ ಮಾಡಬೇಕು. ಆದರೆ ಇವ್ರು ಏನು ಮಾಡಿದ್ದಾರೆ, 830 ಕೋಟಿಯನ್ನು 7 ಜಿಲ್ಲೆಗಳಿಂದ ಸೇರಿಸಿ ಅದನ್ನು ಕ್ರಮಬದ್ಧ ಸರಿಯಾಗಿ ಅವರು ಪ್ರಸ್ತಾವನೆ ಸಲ್ಲಿಸದೇ ಇಲ್ಲ ಕಾರಣಕ್ಕಾಗಿ KKRDB ಮಂಡಳಿ ಏನು ಮಾಡಿದೆ, ಮತ್ತೆ ಹೇಳಿದೆ ಎಲ್ಲರೂ MLAಗಳು ಮತ್ತು ಉಸ್ತುವಾರಿ ಸಚಿವರುಗಳಿಗೆ, ನೀವು ಸರಿಯಾದ ಕ್ರಮಬದ್ಧವಾಗಿ ಯಾವುದಕ್ಕೆ ಎಷ್ಟೆಷ್ಟು ಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಎಸ್ಟಿಮೇಟ್ ಬಜೆಟ್ನ ನಮ್ಗೆ ಕಳಿಸ್ಕೊಟ್ರೆ ಏನಾಗುತ್ತೆ, ನಾವು ಅಷ್ಟು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದೆ. ಆದರೆ ಇಲ್ಲಿ ಶಾಸಕರು ಹಾಗೂ ಸಚಿವರ ಏನು ನಿರ್ಲಕ್ಷ್ಯತನದಿಂದಾಗಿ ಅದು ಸರಿಯಾಗಿ ಸಲ್ಲಿಕೆ ಆಗಿಲ್ಲ. 2025-26ನೇ ಸಾಲ ಹೌದು ಅನುದಾನ ಹೌದು. ಈ ಏನು 25-26ನೇ ಸಾಲ ಅನುದಾನ ಏನಿದೆ, ಅಂದರೆ ನಿಮಗೆ ಒಂದೊಂದು ಅಭಿವೃದ್ಧಿ ಏನು 830 ಕೋಟಿ ಇದೆಯಲ್ಲ, ಇದು ಸ್ಮಾಲ್ ಅಮೌಂಟ್ ಥರ ಕಾಣಿಸುತ್ತೆ. ಆದರೆ ಇದು ಬೇರೆ ಥರ ಕೊಡುತ್ತೆ. ನಿಮಗೆ ಎಜುಕೇಷನ್ ಅಭಿವೃದ್ಧಿಗೆ ಇರ್ಬೋದು. ಒಟ್ಟು ಟೋಟಲ್ ಏನಾಗುತ್ತೆ, ಸರ್ಕಾರ ಪ್ರತಿ ವರ್ಷ ಒಂದು 5,000 ಕೋಟಿ ಅಂತ ಕೊಡುತ್ತೆ. ಅದನ್ನು ಯಾವ ರೀತಿ ಬಳಕೆ ಡಿವೈಡ್ ಮಾಡಿಬಿಡುತ್ತೆ. ಸೊ ಈ ಕಾಮಗಾರಿಗೆ ಇಷ್ಟು ಅಂತ ಬಳಕೆ ಆಗುತ್ತೆ. ಇವರು ಸರಿಯಾಗಿ ಒಂದು ಪ್ರಸ್ತಾವ ಸಲ್ಲಿಕೆ ಮಾಡಬೇಕಾಗಿತ್ತು. ನಾವು ಈ ಏನು ರೋಡ್ಗಳಿಗಾಗಿ ಇಷ್ಟು ಮಾಡ್ತೀವಿ, ಅಥವಾ ಕೊಳೆ ಪೈಪ್ಗಳಿಗಾಗಿ ಇಷ್ಟು ಮಾಡ್ತೀವಿ, ಇಲ್ಲ ಬಸ್ ಸ್ಟ್ಯಾಂಡನ್ನ ಸರಿಯಾಗಿ ಕಾಮಗಾರಿಗಳನ್ನ ಕೈಗೊಳ್ತೀವಿ. ಈಗ ನಗರ ಪ್ರದೇಶಗಳು ಅಭಿವೃದ್ಧಿ ಆಗಬೇಕಾದ್ರೆ ಮೂಲಸೌಕರ್ಯಗಳು ಅಷ್ಟೇ ಇಂಪಾರ್ಟೆಂಟು. ಸೊ ಮೂಲಸೌಕರ್ಯಗಳು ಇದ್ರೇ ನಿಮಗೆ ಆ ಪ್ರದೇಶದ ಅಭಿವೃದ್ಧಿನ ಕಣ್ಣಿಗೆ ಕಾಣಿಸುತ್ತೆ. ಸೊ ಹಂಗಾಗಿ ಮಂಡಳಿ ಏನು ಮಾಡಿದರೆ, ಮತ್ತೊಮ್ಮೆ ನೀವು ಸರಿಯಾಗಿ ಸಲ್ಲಿಸಿ ನಾವು ಕೊಡ್ತೀವಿ ಅಂತ. ಬಟ್ MLAಗಳು ಅದನ್ನು ಸರಿಯಾಗಿ ಸಲ್ಲಿಕೆನೇ ಮಾಡ್ತಾ ಇಲ್ಲ, ಅವರು ನಿರ್ಲಕ್ಷ್ಯತನ ಮಾಡ್ತಾ ಇದ್ದಾರೆ. ಈ ಹಿಂದೆ ಅಂದರೆ ಶಾಸಕರು ಅಥವಾ ಜನಪ್ರತಿನಿಧಿಗಳು ಏನೋ ಒಂದು ಪ್ರಸ್ತಾವನೆ ಕೊಟ್ಟಿದ್ದರು, ಅಂದರೆ ಅದರಲ್ಲಿ ಏನಾದರೂ ಲೋಪಗಳಾಗಿದೆ ಅನ್ನೋದು ಒಂದಷ್ಟು ಮಂಡಳಿ ಕಂಡುಕೊಂಡಿರ್ಬೋದು. ಅದನ್ನು ಅಂದರೆ ಪ್ರತ್ಯೇಕವಾಗಿ ಏನಾದರೂ ಹೇಳಿದೆಯಾ, ಇಂಥದ್ದನ್ನ ನೀವು ಪರಿಷ್ಕರಣೆ ಮಾಡಬೇಕು, ಅಂದರೆ ಇದನ್ನ ಮರುಪರಿಶೀಲನೆ ಮಾಡಿ ಒಂದು ಹೊಸದಾಗಿ ನೀವು ಪ್ರಸ್ತಾವ ಕೊಡಬೇಕು ಅಂತ ಪರ್ಟಿಕ್ಯುಲರಾಗಿ ಏನಾದರೂ ಹೇಳಿದೆಯಾ? ಪರ್ಟಿಕ್ಯುಲರಾಗಿ ಅಂದರೆ ಅದೇನು ಹೇಳ್ತಂದರೆ, ನಿಮಗೆ ಕಾಮಗಾರಿಗಳಿಗೆ ಎಷ್ಟೆಷ್ಟು ಬಜೆಟು ನೀವು ಸಲ್ಲಿಕೆ ಮಾಡ್ತಿದ್ದೀರಾ ಅನ್ನೋದ್ರ ಅಂದಾಜಿನ ನಮ್ಗೆ ಕೊಡಿ. ಸರಿ, ಅಂದಾಜು ಪಟ್ಟಿ ಕೊಡಲಿಲ್ಲ. ಸರಿ, ಯಾವ ಕಾಮಗಾರಿಗಳಿಗೆ ಎಷ್ಟು ಅಮೌಂಟು ನೀವು ಬೇಕಾಗಬಹುದು ಒಂದು ಅಂದಾಜು ಇರುತ್ತೆ, ಅದನ್ನು ನೀವು ಕೊಡಬೇಕಾಗಿತ್ತು. ಇವರು ಮತ್ತು ಈಗ ನೋಡಿ, ವಿಧಾನಸಭೆಯಲ್ಲಿ ಇವರು ದೊಡ್ಡ ಮಾತಾಡ್ತಾರೆ, ನಮ್ಮ KKRDBನ ಹಿಂದುಳಿದ ವರ್ಗಗಳು ಸರಿಯಾಗಿ ಅನುದಾನ ಕೊಟ್ಟಿಲ್ಲ, ನಮ್ಮ MLAಗಳಿಗೆ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅಂತೆಲ್ಲ ಸದನದಲ್ಲಿ ಆರೋಪ ಮಾಡ್ತಾರೆ. ಆದರೆ ನೀವು ಸದನದಿಂದ ಹೊರಗೆ ಬಂದಾಗ ನೀವು ಏನು ಕೆಲವೊಂದು ಪ್ರಕ್ರಿಯೆಗಳಿರ್ತವೆ, ಆ ಪ್ರಕ್ರಿಯೆ ಸರಿಯಾಗಿ ಮಾಡಲ್ಲ. ಆದರೆ ಹೇಳೋದು ಮಾತ್ರ ನಮ್ಮ MLAಗಳಿಗೆ ಸರಿಯಾಗಿ ನಮ್ಗೆ ಅನುದಾನ ಕೊಟ್ಟಿಲ್ಲ, ನಮ್ಮ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಸರಿಯಾಗಿ ಕೊಟ್ಟಿಲ್ಲ ಅಂತ ಆರೋಪ ಆಗುತ್ತೆ. ಅದು ಈ ಆರೋಪ ಎಷ್ಟು ಸರಿ ಅನ್ನೋದು ಈಗ ಚರ್ಚೆಗೆ ಬಂದಿದೆ. ಆಡಳಿತಾತ್ಮಕವಾದ ಕ್ರಮಗಳನ್ನು ಸರಿಯಾಗಿ ಫಾಲೋ ಮಾಡ್ತಾ ಇಲ್ಲ ಒಂದು ಆರೋಪ. ಈಗ ನಾವು ಇತ್ತೀಚೆಗೆ ಅದನ್ನು ನೋಡಿದ್ವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ಭಾಷಣದ ಮೇಲೆ ಹೇಳ್ತಾ ಇದ್ರದನ್ನು. ಅಂದರೆ 2013ರಿಂದ 2024-25ವರೆಗೂ ನಾವು KKRDBಗೆ ಸುಮಾರು 24,000 ಕೋಟಿ ಅನುದಾನ ಕೊಟ್ಟಿದ್ದೀವಿ. ಇಲ್ಲಿವರೆಗೂ 14,000 ಕೋಟಿ ಖರ್ಚಾಗಿದೆ ಅಂತ ಹೇಳ್ತಾಯಿದ್ರು. ಇದು ಪ್ರತಿ ವರ್ಷ 5,000 ಕೊಡ್ತಾ ಇರುತ್ತೆ.
ಬಟ್ ಇದೆಲ್ಲ ನೋಡಿದಾಗ ಈಗ 24,000 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಬರೀ 14,000 ಮಾತ್ರ ಖರ್ಚು ತೋರಿಸ್ತಾ ಇದ್ದಾರೆ. ಅಂದರೆ ಉಳಿದ ಹಣ ಎಲ್ಲನೂ ಹಾಗೆ ಮಂಡಳಿಯಲ್ಲಿ ಅನವಶ್ಯಕ ಅಂದರೆ ಅನಗತ್ಯವಾಗಿ ಹಾಗೆ ಇದೆಯಾ, ಕೊಳಿತಾ ಇದೆಯಾ, ಹೇಗೆ ಅದು? ನೀವು ಕೇಳಿದ್ದು ನೋಡಿ ಸರ್, ಈಗ ಇವ್ರು ಹೇಳಿದ್ದಾರೆ 24,000 ಕೋಟಿ ರೂಪಾಯಿ ನಾವು ಕಳೆದ 2023ರಿಂದ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. 13ರಿಂದ 25ವರೆಗೂ 2013ರಿಂದ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆಯಿತು, ವರ್ಷ ಇವ್ರು ಕೊಡ್ತಾರೆ. ಆದರೆ ಯಾವ ರೀತಿಯಾದ ಆ ಹಣನ ಎಲ್ಲಿ ಸದ್ಬಳಕೆ ಆಗ್ತಾ ಇದೆ ಅನ್ನೋದು ಪರಿಶೀಲನೆ ಮಾಡಿದಾರಾ? ಇಲ್ಲ. ಇವರು ಕೇವಲ ರಾಜಕೀಯವಾಗಿ ನಾವು ಅನುದಾನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಹೊರತು ಆ ಹಣ ಎಲ್ಲಿ ಬಳಕೆ ಆಯ್ತು. ಹಾಗಿದ್ರೆ ನಿಮಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕ ಭಾಗ ಏನಿದೆ ಅದು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅಂತ ಎಲ್ಲರೂ ಗಮನಿಸಿದಾರಾ? ಎಲ್ಲ ರಿಪೋರ್ಟ್ ಇದೆಯಾ? ಸೊ ಅದ್ರ ಬಗ್ಗೆ ಅಷ್ಟು ಯಾವ್ಯಾವ ಅನುದಾನಗಳನ್ನ ಎಲ್ಲೆಲ್ಲಿ ಬಳಕೆ ಮಾಡಿದ್ದಾರೆ, ಎಲ್ಲೇ ದುರ್ಬಳಕೆ ಆಗಿದೆ, ಇದ್ರ ಬಗ್ಗೆನೂ ಪರಿಶೀಲನೆ ಮಾಡ್ಬೇಕಲ್ಲ ಸರ್ಕಾರಗಳು. ಕೇವಲ ನಾವು ಕೊಟ್ಟಿದ್ದೀವಿ, ಅದು ಅವ್ರದ್ದು 24,000 ಕೋಟಿ ಕೊಟ್ಟಿದ್ದೀವಿ, ಅದ್ರಲ್ಲಿ 14,000 ಕೋಟಿ ಅಷ್ಟೇ ಖರ್ಚಾಗಿದೆ, ಇನ್ನು 10,000 ಕೋಟಿ ಏನಾಯಿತು? ಸೊ ಈ ಎಲ್ಲ ಯಕ್ಷ ಪ್ರಶ್ನೆಗಳಾಗೆ ಉಳಿದಿದೆ. ಇದಕ್ಕೆಲ್ಲ ಸಿದ್ದರಾಮಯ್ಯ ಅವರೇ ಸ್ಪಷ್ಟನೆ ಕೊಡಬೇಕು. ನಮಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಪ್ರಿಯಾಂಕರ್ಗೇನೋ ಒಂದು ಹಿಂದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹಿಂಗೆ ವಾದ ವಿವಾದಗಳಾಗಬೇಕಾದ್ರೆ ಒಂದು ಮಾತು ಹೇಳಿದರು. ಅಂದರೆ ಪ್ರತಿಪಕ್ಷಗಳು ಅಂದರೆ BJP ಅವಧಿಯಲ್ಲಿ ಈ KKRDB ಅನುದಾನ ಸಾಕಷ್ಟು ದುರ್ಬಳಕೆ ಆಗಿದೆ, ಅದಕ್ಕೆ ಬೇಕಾದರೆ ನಾನು ಮುಂದಿನ ದಿನಗಳಲ್ಲಿ ದಾಖಲೆ ಕೊಡ್ತೀನಿ ಅಂತ ಹೇಳಿದರು. ಆ ಥರದ್ದೇನಾದರೂ ಈ ಥರದ್ದು ದುರ್ಬಳಕೆ ಆಗಿರೋ ಪ್ರಕರಣಗಳು ಗೊತ್ತಿದೆಯಾ? ಇಲ್ಲ. ಈ ಸರ್ಕಾರ ಅವ್ರು ಹೇಳಿದ್ದಾರೆ ನಾವು ಅದನ್ನು ಅಂದರೆ ನೀವು BJP ಸರ್ಕಾರದಲ್ಲಿ ಏನಾಯಿತು, ಸದಸ್ಯರನ್ನೇ ಸರಿಯಾಗಿ ನೇಮಕ ಮಾಡಿರಲಿಲ್ಲ, ಕೇವಲ ಅಧ್ಯಕ್ಷರು ಇದ್ದರು. ಹಾಗಾಗಿ ಈ ಮಾತನ್ನು ಖರ್ಗೆ ಅವರು ಸದನದಲ್ಲಿ ಪ್ರಸ್ತಾಪ ಮಾಡಿದರು. ನೀವು ಅಧ್ಯಕ್ಷರು ಬೇಕು, ಅದಕ್ಕೆ ಏನು ಅಧ್ಯಕ್ಷರು ಸರಿಯಾಗಿ ಕಾರ್ಯನಿರ್ವಹಿಸಬೇಕಾಗುತ್ತೆ ಅಂತೇಳಿ. ಮತ್ತು ಅವರು ಭ್ರಷ್ಟಾಚಾರ ನಡೆದಿದೆ BJP ಸರ್ಕಾರ ಅಂತ ಹೇಳಿದ್ದಾರೆ. ಆದರೆ ಭ್ರಷ್ಟಾಚಾರ ನಡೆಯುತ್ತೆ, ತನಿಖೆನೂ ಮಾಡ್ತಾ ಇದ್ದಾರೆ. ಆದರೆ ಆ ತನಿಖೆ ಮಾಡುತ್ತಾರೆ ಅಷ್ಟೇ. ಆ ತನಿಖೆ ಆದ ನಂತರ ಯಾರ ವಿರುದ್ಧ ಕ್ರಮ ಕೈಗೊಳ್ತಾರೆ ಇವರು? ಇದೇ ಯಾರನ್ನಾದ್ರೂ ಆಫೀಸರ್ಸ್ಗಳನ್ನ ಬಲಿ ಕೊಡ್ತಾರೆ ಅಷ್ಟೇ. ನಿಜವಾದ ಯಾರು ಅದ್ರ ಭ್ರಷ್ಟಾಚಾರ ಇರ್ತಾರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತಾರ? ಎಲ್ಲ ರಾಜಕಾರಣಿಗಳು ಹೆಚ್ಚು ಕಡಿಮೆ ಒಂದೇ ಆಗಿರ್ತಾರೆ ಇವರು. ಸೊ ಹಂಗಾಗಿ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಏನಿದೆ, ಅವ್ರು ಈಗ ಅವ್ರದ್ದೇ ಗೌರ್ಮೆಂಟ್ ಬಂದಿದೆ. ಹೌದು. ಸೊ ಅವ್ರು ಎಷ್ಟರ ಮಟ್ಟಿಗೆ ಇವಾಗ ಅದನ್ನು ಸರಿ ಮಾಡ್ತಾರೆ ನೋಡಬೇಕಲ್ಲ. ಹಂಗಾರೆ ಅವ್ರು ಈ ಬಂದಮೇಲೆ, ಪ್ರಿಯಾಂಕ್ ಖರ್ಗೆ ಬಂದಮೇಲೆ KKRDB ಉದ್ಧಾರ ಮಾಡಬೇಕಲ್ಲ. ಅದು ನಮ್ಗೆ ಕಾಣುತ್ತೆ, ಅದು ಮೇಲ್ನೋಟಕ್ಕೆ ಏನು ಅಭಿವೃದ್ಧಿ ಆಗಿದೆ ಆಗಿದೆ. ಈಗ ಅಜಯ್ ಕುಮಾರ್ ಸಿಂಗ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ, ಅವ್ರಿಗೆ ಎಷ್ಟು ಸ್ವತಂತ್ರ ಕೊಟ್ಟಿದ್ದಾರೆ ಅನ್ನೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಅಂದರೆ ಇಲ್ಲಿ ರಾಜಕೀಯ ಕಪಿಮುಷ್ಟಿಲಿ ಇನ್ನೂ ಇದೆ ಮಂಡಳಿ, ಹಾಗಾಗಿ ಇವರು ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಅದು ನಡ್ಕೊಂಡು ಹೋಗ್ತಾ ಇದೆ ಅನ್ನೋದು ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಅದು ನಮಗೆ ಇತ್ತೀಚೆಗೆ ನಮ್ಮ ಆಡಳಿತ ಸುಧಾರಣಾ ಆಯೋಗ ಒಂದು ವರದಿಯನ್ನು ಕೊಟ್ಟಿತ್ತು ಸರ್ಕಾರಕ್ಕೆ. ಆ ವರದಿಯಲ್ಲಿ ಕೆಲವೊಂದಷ್ಟು ಶಿಫಾರಸುಗಳನ್ನ ಮಾಡಿತ್ತು. ಏನು ಅಂದರೆ ಈ ಕೆಲವೊಂದು ಅಭಿವೃದ್ಧಿ ಪ್ರಾಧಿಕಾರಗಳು ಅಂದರೆ ನ್ಯೂಟ್ಲಾಗಿದ್ದಾವೆ, ಯಾವುದೇ ಒಂದು ಆ್ಯಕ್ಟಿವ್ ಆಗಿಲ್ಲ. ಅವು ಸುಮಾರಷ್ಟು ಅಂದರೆ ಸರ್ಕಾರ ಬಿಡುಗಡೆ ಮಾಡಿದ ಹಣನೂ ಸರಿಯಾಗಿ ಖರ್ಚು ಮಾಡ್ತಾ ಇಲ್ಲ, ಮತ್ತು ಅಭಿವೃದ್ಧಿಯಲ್ಲಿ ಎಲ್ಲೂ ತೊಡಗಿಸುವಂತ ಇಲ್ಲ. ಅಂಥ ಪ್ರಾಧಿಕಾರಗಳನ್ನ ನಾವು ವಿಲೀನ ಮಾಡಬೇಕು ಅಥವಾ ಬಂದ್ ಮಾಡಬೇಕು ಅನ್ನೋದು ಹೇಳಿದ್ದು. ಅಲ್ಲಿ KKRDB ಇರಲಿಲ್ಲ, ಬಟ್ ಬೇರೆ ಎಲ್ಲ ಸುಮಾರು ಬಯಲುಸೀಮೆ ಪ್ರಾಧಿಕಾರ, ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ಬೇರೆ ಬೇರೆವೆಲ್ಲನೂ ಇತ್ತು. ಈಗ ಆ ಪರಿಸ್ಥಿತಿ ಏನಾದರೂ ಮುಂದೆ ಇದು ಈಗ KKRDBಗೆ ಕೊಟ್ಟಿರೋ ಅನುದಾನ ಸರಿಯಾಗಿ ಖರ್ಚಾಗಿಲ್ಲ ಅಂದರೆ ಆ ಪರಿಸ್ಥಿತಿ ಅಲ್ಲೂ ಬರಬಹುದಾ? ಇಲ್ಲ, ಹಿಂಗೆ ಹೇಳಿದಾಗ ಆ ಪರಿಸ್ಥಿತಿ ಅಲ್ಲಿ ಬರಲ್ಲ ಮುಚ್ಚೋಕ್ಕೆ ಅಂತ. ಯಾಕಂದರೆ ಇದು ಒಂದು ಬಾಡಿ. ಸೊ ನಿಮಗೆ ಅದು ಸ್ವತಂತ್ರವಾಗಿ ನಿರ್ವಹಿಸೋದ್ರಿಂದ ಮತ್ತು ಇದು 371J ಅಡಿಯಲ್ಲಿ ಇದಾಗಿ ಏನು ಸ್ಥಾಪನೆ ಆಗಿರೋದ್ರಿಂದ ಇವರು ಅನುದಾನ ಕೊಡಲೇಬೇಕು. ಆದರೆ ಅನುದಾನ ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗಿದೆ ಅನ್ನೋದಷ್ಟೇ ಇಲ್ಲಿ ಬೇಕಾಗುತ್ತೆ. ನಿಮಗೆ ಅಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂದರೆ ಆ ಭ್ರಷ್ಟಾಚಾರ ಕಾರಣ ಯಾರು? ಹಾಗಾದರೆ ನೋಡಿ, ಸುಮಾರು ವರ್ಷ ಆಯಿತು, ಇವತ್ತಿಗೂ ಸಹ ನಾವು ಕಲ್ಯಾಣ ಕರ್ನಾಟಕ ಭಾಗ ಅಭಿವೃದ್ಧಿನ ಸರಿಯಾಗಿ ಕಂಡೇ ಇಲ್ಲ. ಇವತ್ತಿಗೂ ಶೈಕ್ಷಣಿಕ ಹಿಂದುಳಿದಿದೆ, ಸಾಮಾಜಿಕವಾಗಿ ಹಿಂದುಳಿದಿದೆ, ಮತ್ತು ರಸ್ತೆ ಅಭಿವೃದ್ಧಿ ಕಾಮಗಾರಿಗಳು ಸಹ ಹಾಗೇ ಇದೆ. ನಿಮಗೆ ಕೆಲವೊಂದು ಪ್ರದೇಶ, ನಮ್ಮ ಯಾದಗಿರಿ ಆಗ್ಬೋದು, ಸೇಡಮು, ಗುಲ್ಬರ್ಗ, ಬೀದರು, ಈ ಪ್ರದೇಶಕ್ಕೂ ಭೇಟಿ ನೋಡಿದ್ರೆ ನಿಮಗೆ ಅಕ್ಷರಶಃ ಗೊತ್ತಾಗುತ್ತೆ ಆ ಮೋರಿಗಳು ಹೇಗೆ ವಾಸನೆ ಸ್ಮೆಲ್ ಇರ್ತವೆ, ಅದರಲ್ಲೇ ಜನ ಬದುಕ್ತಾ ಇರ್ತಾರೆ. ಸೊ ಇವರು ಹಾಗಾದರೆ ಈ ಪ್ರದೇಶ ಇನ್ನೂ ಹಾಗೇ ಇರಬೇಕಾದ್ರೆ ಎಲ್ಲಿ ಹೋಯ್ತು ಅದರ ಅಮೌಂಟು? ನಿಮಗೆ ಸ್ಥಾಪನೆ ಮಂಡಳಿ ಮಾಡಿ ಹೆಚ್ಚು ಕಡಿಮೆ 15 ವರ್ಷ ಆಗ್ತಾ ಬಂತು. 2013ರಲ್ಲಿ ಮಂಡಳಿ ಸ್ಥಾಪನೆ ಆದಾಗ ಉದ್ದೇಶ ಇದ್ದಿದೆ ಅದು. ಅಂದರೆ ಈ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಶೈಕ್ಷಣಿಕವಾಗಿ ಮತ್ತು ಔದ್ಯೋಗಿಕವಾಗಿ ಒಂದಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನೋದು, ಮತ್ತು ಹಿಂದುಳಿದ ಪ್ರದೇಶಗಳನ್ನು ಅವಕ್ಕೆ ವಿಶೇಷ ಅನುದಾನ ಕೊಟ್ಟು ಅಭಿವೃದ್ಧಿಯ ಮುನ್ನೆಲೆಗೆ ತರಬೇಕು ಅನ್ನೋದಿತ್ತು. ಬಟ್ ಅದು ಇಲ್ಲಿವರೆಗೂ ನಮ್ಮ ಡಾಕ್ಟರ್ DM ನಂಜುಂಡಪ್ಪ ಅವರ ವರದಿಯಿಂದನೂ ಹಿಡಿದು ಇಲ್ಲಿವರೆಗೂ ಅದು ಯಾವುದೂ ಸರಿಯಾಗಿ ಇಂಪ್ಲಿಮೆಂಟ್ ಆಗಿಲ್ಲ ಅನ್ನೋದು ಕಾಣ್ತಾ ಇದೆ. ಹೌದು, ಇವತ್ತಿಗೂ ಅದು ನಾವು ನೋಡ್ತಾ ಇದ್ವಿ. ಅಸಮತೋಲನ ಅನ್ನೋದು, ಪ್ರಾದೇಶಿಕ ಅಸಮತೋಲನ ಅನ್ನೋದು ಇವತ್ತಿಗೂ ಇದೆ ಅದು. ಬಟ್ ಅಲ್ಲಿ ಈಗ ಕಲಬುರಗಿ
ಜಿಲ್ಲೆ ಒಂದೇ ಆ ಥರದ ಒಂದು ಅಂದರೆ ಅಭಿವೃದ್ಧಿ ಕಾಣ್ತಾ ಇಲ್ವಾ, ಅಥವಾ ಬೇರೆ ಬೇರೆ 7 ಜಿಲ್ಲೆಗಳು ಏನು ಬೀದರು, ನಿಮಗೆ ರಾಯಚೂರು, ಕೊಪ್ಪಳ, ಇದೇನಾಗ್ಬಿಟ್ಟಿದೆ ನೋಡಿ ಸರ್, KKRDB ಅಂದಿದ ತಕ್ಷಣ ನಮಗೆ ಗುಲ್ಬರ್ಗ ಒಂದೇ ಜ್ಞಾಪನಕ್ಕೆ ಬರುತ್ತೆ. ಹೌದೌದು, ಅದೊಂದಿದೆ. ಸೊ ಅದು ಆ್ಯಕ್ಚುಲಿ ತಪ್ಪು. ಅದು ನಮಗೆ KKRDB ಅಭಿವೃದ್ಧಿ ಅಂದರೆ 7 ಜಿಲ್ಲೆಗಳ ಅಭಿವೃದ್ಧಿ ಆಗಬೇಕು. ಜಿಲ್ಲೆಗಳು ಆಗಬೇಕದು. ನಿಮಗೆ ರಾಯಚೂರಿಗೆ ಹೋಗಿ ಅಂಥ ಏನು ಅಭಿವೃದ್ಧಿ ಕಾಣಲ್ಲ, ಬಳ್ಳಾರಿಗೆ ಹೋಗಿ ಅದು ಏನು ಅಂತ, ವಿಶೇಷವಾಗಿ ಬೀದರ್ಗೆ ಹೋದರೆ ಅಂತೂ ಇವತ್ತಿಗೂ ಸಹ ಎಷ್ಟೋ ಅಭಿವೃದ್ಧಿ ಕಾಣದ ನಗರಗಳಿದ್ದಾವೆ. ಸೊ ಇವರೆಲ್ಲ ಎಲ್ಲಿ ಏನು ಮಾಡ್ತಾ ಇದ್ದಾರೆ? ಎಷ್ಟೊಂದು ಸರ್ಕಾರದಿಂದ ಅನುದಾನ ಕೊಡ್ತಾರೆ, ಕೇಂದ್ರ ಸರ್ಕಾರದಿಂದ ಅನುದಾನ ಬರುತ್ತೆ, ಅನುದಾನಗಳು ಎಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಬಗ್ಗೆ ನಿಜವಾದ ಸರ್ಕಾರ ತನಿಖೆ ನಡೆಸಿ ಅದು ನಿಜವಾದ ಕ್ರಮ ಕೈಗೊಳ್ಳಬೇಕು. ಅನುದಾನನ ಅನುಷ್ಠಾನ ಆಗಬೇಕು ಸಮರ್ಪಕವಾಗಿ. ಇಲ್ಲಿ ಅಭಿವೃದ್ಧಿಲೇ ಅಸಮಾನತೆ ಹೆಚ್ಚಾಗ್ತಾ ಇದೆ. ಹೌದು. ಮತ್ತು ಈ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಲಿ ಬೇರೆ ಈಗ ರಾಜ್ಯ ಸರ್ಕಾರ ಒಂದಷ್ಟು ಅನುದಾನ ಕೊಡುತ್ತೆ, ಕೇಂದ್ರದಿಂದ ಏನಾದರೂ ನೆರವು ಬರುತ್ತಾ? ಅದು ಯಾವ ರೀತಿ ಅದನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ? ಹೌದು, ಈಗ ಏನಾಗುತ್ತೆ, ನಿಮಗೆ ಕೇಂದ್ರದಿಂದ ಅನುದಾನ ಬಂದರೆ ಈ ಸರ್ಕಾರಗಳು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಾ ಇರೋದೇ ಒಂದು ಯಾಕಂದರೆ ನಿಮಗೆ ಉದಾಹರಣೆ ಹೇಳಿದ್ರೆ 830 ಕೋಟಿ ನೀವು ಸರಿಯಾಗಿ ಪ್ರಸ್ತಾವನೆ ಸಲ್ಲಿಸಿರೋದೇ ಒಂದು ನಿಮಗೆ ಕಣ್ಮುಂದೆ ಕಾಣ್ತಾ ಇದೆ. ನೀವು ಸರಿಯಾದ ರೀತಿ ಪ್ರಸ್ತಾವನೆ ಸಲ್ಲಿಸಿದ್ರೆ ನೀವು ಅಷ್ಟು ಕೋಟಿ ಹಣ ಬಿಡುಗಡೆ ಆದಾಗ ಅದನ್ನು ಬೇರೆ ಯಾವುದಾದ್ರೂ ಅಭಿವೃದ್ಧಿ ಕಾರ್ಯಗಳಿಗೆ ಕೈಗೊಳ್ಬೋದಾಯಿತು. ನಿಮ್ಮ ಸಣ್ಣ ಸಣ್ಣ ಕೆಲಸಗಳೇ ದೊಡ್ಡ ಇಂಪ್ಯಾಕ್ಟ್ ಆಗ್ತವೆ. ಸಣ್ಣ ಪುಟ್ಟ ಎಲ್ಲೊಂದು ನಲ್ಲಿ ಇಲ್ಲದೆ ಇರೋದು, ಅಥವಾ ಕೊಳವೆ ಹಾಕ್ಸ್ಕೊಡೋದು, ನಿಮಗೆ ರಸ್ತೆ ಅಭಿವೃದ್ಧಿ ಮಾಡೋದು. ಸೊ ಇಷ್ಟೇ ಸಾಕಲ್ವಾ? ನಿಮಗೆ ಮೂಲಸೌಕರ್ಯ ಅಂದರೆ ಜನಗಳಿಗೆ ಬೇಕಾಗಿರೋದೇ ನೀಟ್ನೆಸ್ ಆಗಿ ಕಾಣಿಸ್ಬೇಕು ಅನ್ನೋದು. ಇಲ್ಲಿ ಇದೇ ಆಗ್ತಾ ಇಲ್ಲ. ಅದು ಜಿಲ್ಲಾ ಉಸ್ತುವಾರಿ ಸಚಿವರು ಅಂದರೆ ಪ್ರಿಯಾಂಕ್ ಖರ್ಗೆ ಅವರು ಹಿಂದೆ ಎಲ್ಲ ನೋಡಿ ಕಲಬುರಗಿಲಿ ಒಳ್ಳೆ ಪಾಲಿಟೆಕ್ನಿಕ್ ಬಂದಿದೆ, ಹಾಸ್ಪಿಟಲ್ಸ್ ಬಂದಿದೆ, ಮತ್ತು ಕೈಗಾರಿಕೆಗಳು ಬರ್ತಾ ಇದ್ದಾವೆ, ಡೆವಲಪ್ ಆಗ್ತಿದೆ ಅಂತೆಲ್ಲ ಹೇಳ್ತಾ ಇದ್ರು. ಹೌದು, ಅದು ಕಲಬುರಗಿ ಮಾತ್ರ ಸೀಮಿತ ಆಯ್ತಾ? ಅಂದರೆ KKRDB ಈ ಮಂಡಳಿಯ ಅನುದಾನ ಕಲಬುರಗಿಗೆ ಮಾತ್ರ ಸೀಮಿತನಾ, ಅಥವಾ ಬೇರೆ ಜಿಲ್ಲೆಗಳಿಗೂ ಏನಾದರೂ ಹಂಚಿಕೆ ಆಗ್ತಾ ಇದೆ? ನೀವು ಕೇಳಿದ ಕ್ವಶನ್ ನೋಡಿ, ಈಗ ಬಹಳಷ್ಟು ಆರೋಪಗಳು ಕೇಳಿಬರ್ತಿದೆ. KKRDB ಅಂದರೆ ಕಲಬುರಗಿ ಅಷ್ಟೇ ಸೀಮಿತ ಆಗ್ಬಿಟ್ಟಿದೆ. ನಿಮಗೆ ಕಲಬುರಗಿ ಅಭಿವೃದ್ಧಿ ನಿಮಗೆಲ್ಲ ಆಯಿತು, ನೀವು ಕಾಲೇಜ್ ಬಂತು ಕಲಬುರಗಿಗೆ, ಹಾಸ್ಟೆಲ್ ಬಂತು ಕಲಬುರಗಿಗೆ, ಹಾಗಾದರೆ ಬೇರೆ ಎಲ್ಲೋ ಹೋಯ್ತು? ಬೀದರಲ್ಲಿ ಹೋಗ್ಬೇಕು, ಯಾದಗಿರಿ ಡಿಸ್ಟಿಕಲ್ಲಿ ಹೋಗ್ಬೇಕು, ವಿಜಯನಗರ, ಬಳ್ಳಾರಿ. ಸೊ ಈ 7 ಜಿಲ್ಲೆಗಳಿಗೆ ಹಂಚಿಕೆ ಆಗಬೇಕಲ್ಲ, ಸಮಾನವಾಗಿ ಹಂಚಿಕೆ ಆದಾಗಲೇ ಸಮಾನವಾಗಿ ಅಭಿವೃದ್ಧಿ ಆಗೋದು. ಸೊ ನೀವು ಬರೀ ಕೇವಲ ಕೇಂದ್ರೀಕೃತವಾಗಿ ನಾವು ಗುಲ್ಬರ್ಗ ಒಂದೇ ನಾವು ಅಭಿವೃದ್ಧಿ ಮಾಡಿದ ತಕ್ಷಣ KKRDB ಮಂಡಳಿ ಒಳ್ಳೆ ಕೆಲಸ ಮಾಡಿದೆ ಅಂತ ಅನ್ನೋದು ನಾವು ಹೇಳಕ್ಕೆ ಬರಲ್ಲ. ಅದು 371J ವಿಶೇಷ ಸ್ಥಾನಮಾನ ತಗೊಂಡಿದೆ. ಅದರಲ್ಲಿ ಉದ್ಯೋಗ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸುಧಾರಣೆ ಕಾಣ್ತಾ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೂ ಕಲಬುರಗಿ, ಯಾದಗಿರಿ ಈ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಈ ಕಡೆ ದಕ್ಷಿಣ ಕರ್ನಾಟಕದ ಕಡೆ ಗುಳೆ ಬರೋದು ಸಾಮಾನ್ಯವಾಗಿದೆ. ಈಗ ಅನುದಾನ ಸರಿಯಾಗದ ರೀತಿಯಲ್ಲಿ ಸದ್ಬಳಕೆ ಆಗಿದ್ದರೆ ಆ ಗುಳೆ ಹೋಗೋ ಪರಿಸ್ಥಿತಿ ಎದುರಾಗ್ತಾ ಇತ್ತಾ? ಖಂಡಿತ ಇಲ್ಲ. ನಿಮಗೆ ಅಲ್ಲಿ ಎಜುಕೇಷನ್ಗಳು ಸಂಸ್ಥೆಗಳು ಇದ್ದಾವೆ, ಇಲ್ಲ ಅಂತ. ಬಟ್ ವಿದ್ಯಾಭ್ಯಾಸ ನಂತರ ಉದ್ಯೋಗ ಎಲ್ಲಿದೆ? ನಿಮ್ಗೆ ದುಡಿಯೋದಕ್ಕೊಂದು ಕೈ ಬೇಕು. ಹೌದು, ಕೆಲಸ ಅಂತ ಬೇಕೇ ಬೇಕಲ್ವಾ? ದುಡಿಮೆ ಆದಮೇಲೆ ಕೆಲಸ ಇಲ್ಲ ಅಂದಮೇಲೆ ಎಲ್ಲಿ ಹೋಗ್ತಾರೆ ಅವರು? ಒಂದು ನಮಗೆ ಹೈದ್ರಾಬಾದ್ ಹತ್ರ, ಆ ಭಾಗದ ಜನಗಳಿಗೆ ನಿಮಗೆ ಹೈದ್ರಾಬಾದ್ ಸುಲಭವಾಗಿ ಹೋಗ್ತಾರೆ. ಸೊ ಇಲ್ಲ ಬೆಂಗಳೂರು ಬರಬೇಕು, ಎಲ್ಲೂ ಇಲ್ಲ ಮುಂಬೈಗೆ ಹೋಗಬೇಕು. ಸೊ ಸಹಜವಾಗಿ ಜನ ಗುಳೆ ಹೋಗ್ತಾರೆ, ಉದ್ಯೋಗಕ್ಕೆ ಆರಿಸಿ ನೀವು ಸಹಜವಾಗಿ ಹೋಗ್ತಾರೆ. ಅಲ್ಲೇ ಇರೋರು ಯಾರು? ಒಂದು 10ನೇ ಕ್ಲಾಸು 11ನೇ ಕ್ಲಾಸು ಅಂತ ಓದಿರಂತಾರೆ, ಅಥವಾ ಹೊಲದಲ್ಲೇ ಉಳುಮೆ ಮಾಡೋ ವ್ಯವಸಾಯ ಮಾಡೋಕೆ ಅನ್ಕೊಂಡಿರ್ತಾರೆ, ಅವಲಂಬಿತರು ಅಲ್ಲಿ ಇರ್ತಾರೆ. ಇಲ್ಲ ನಾವು ಕೆಲಸಕ್ಕೆ ಹೋಗ್ಬೇಕು ಅನ್ನೋರು ಎಲ್ಲಿ ಹೋಗ್ತಾರೆ? ಒಂದು ಬೆಂಗಳೂರು ಬರಬೇಕು, ಇಲ್ಲ ಹೈದ್ರಾಬಾದ್ಗೆ ಹೋಗ್ಬೇಕು, ಇಲ್ಲ ಬಾಂಬೆಗೆ ಹೋಗಬೇಕು. ಸೊ ನಿಮಗೆ ಆಟೋಮೆಟಿಕಲಿ ಏನೈತಿ? ಹಾಗಾದರೆ ನೀವು ಬರೀ ಶಿಕ್ಷಣ ಕೊಟ್ಟರೆ ಮುಗಿದೋಯ್ತಾ? ಉದ್ಯೋಗ ಕೊಡಬೇಕಲ್ಲ. ನೀವು ಅಲ್ಲೇ ಉಳಿಸ್ಬೇಕು ಅನ್ನೋಂಗಿದ್ರೆ ಜನಾಂಗನ ನೀವು ಉದ್ಯೋಗನ ಸೃಷ್ಟಿ ಮಾಡಬೇಕು. ಉದ್ಯೋಗ ಸೃಷ್ಟಿ ಮಾಡೋಕೆ ಅಲ್ಲಿ ಯಾವುದೋ ಹೇಳಿಕೊಳ್ಳುವಂಥ ನಿಮಗೆ ಕೈಗಾರಿಕೆಗಳು ಅಂತೂ ಇಲ್ಲ. ನಿಮಗೆ ಕಾಗದ ಪತ್ರಗಳಲ್ಲಿ ಇದ್ದಾವೆ, ನಿಮ್ಮ ಪೇಪರಲ್ಲೆಲ್ಲ ಕಾಣಿಸ್ಬೋದು. ಆದರೆ ಎಲ್ಲಿದ್ದಾವೆ? ಎಲ್ಲನೂ ನಿಮಗೆ ಬೆಂಗಳೂರಿಗೆ ಸೀಮಿತ ಆಗ್ಬಿಟ್ಟಿವೆ. ಹೌದು. ಒಂದು ವಿಪರ್ಯಾಸ ಏನಂದರೆ ಈಗ ಇವರು IT ಮಿನಿಸ್ಟರ್ ಅವರೇ ಆಗಿದ್ದಾರೆ. ಹೌದು, ನಮ್ಮ ಪ್ರಿಯಾಂಕ್ ಖರ್ಗೆ ಅವರಾಗಿದ್ದಾರೆ. ಸುಮಾರಷ್ಟು ಕೈಗಾರಿಕೆಗಳು ಅಂದರೆ ITಗೆ ಸಂಬಂಧಪಟ್ಟ ಕೈಗಾರಿಕೆಗಳೆಲ್ಲ ಅವರ ಅಧೀನದಲ್ಲೇ ಬರ್ತವೆ. ಇಲ್ಲಿ ಬರೀ ಬೆಂಗಳೂರು ಅಥವಾ ಈ ದಕ್ಷಿಣ ಕರ್ನಾಟಕದಷ್ಟೇ ಒಂದಷ್ಟು ಫೋಕಸ್ ಆಗ್ತಾ ಇದೆ. ಯಾಕೆ ಕಲ್ಯಾಣ ಕರ್ನಾಟಕದ ಕಡೆ ಆ ಕಂಪ್ನಿಗಳನ್ನ ಸೆಳೆಯೋದ್ರಲ್ಲಿ ವಿಫಲ ಆದ್ರೆ ಇವರು? ಖಂಡಿತ ಕೆಲವೊಂದು ಸಂದರ್ಭದಲ್ಲಿ ಇವ್ರು ಹೇಳ್ತಾರೆ ನಾವು ಗುಲ್ಬರ್ಗನ ಫೋಕಸ್, ಮತ್ತೆ ಅದೇ ವಿಷಯಕ್ಕೆ ಬರ್ತಾರೆ. ಇವರು ಗುಲ್ಬರ್ಗನ ಫೋಕಸ್ ಆಗಿ ಮಾಡಿಬಿಟ್ಟು ನಾವು ಅಲ್ಲಿ ಕೆಲವೊಂದು ಕಂಪ್ನಿ ತರ್ತೀವಿ ಅಂತಾರೆ. ಆದರೆ ಆ ಪ್ರದೇಶದಲ್ಲಿ ನಿಮಗೆ ಮೂಲಸೌಕರ್ಯ ಏನು ಕೊಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ಹೌದು. ನಿಮಗೆ ಉದ್ಯಮಿಗಳು ಬರಬೇಕು ಅಂದರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ? ನೀವು ಏನು ಮೂಲಸೌಕರ್ಯ ಕೊಟ್ಟಿದ್ದೀವಿ ಅನ್ನೋದ್ರ ಮೇಲೆ ಅವ್ರು ಬರ್ತಾರೆ. ನಿಮಗೆ ಬೆಂಗಳೂರು ಎಲ್ಲ ಥರದ ಮೂಲಸೌಕರ್ಯ ಸಿಗುತ್ತೆ ಇಲ್ಲಿ ನಿಮಗೆ. ಹಾಗಾಗಿ ಎಲ್ಲರೂ ಬೆಂಗಳೂರು ಇಷ್ಟಪಡ್ತಾರೆ. ಈಗ ಮೈಸೂರು ಮತ್ತು ಹುಬ್ಬಳ್ಳಿ, ಧಾರವಾಡ, ಮಂಗಳೂರು ಕಡೆ ಹೋಗ್ತಾ ಇದ್ದಾರೆ. ಅಂದರೆ ಇವರು Tier 3 ಅನ್ನೋ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದಾರಲ್ಲ, ಹಂಗಾಗಿ ಅಲ್ಲಿ ಹೋಗ್ತಾರೆ. ಆದರೆ ಮೂಲಸೌಕರ್ಯ ಉದ್ಯಮಿಗಳು ಕೊಡ್ತಾ ಇದ್ದಾರೆ. ಉದ್ಯಮಿಗಳು ಹೆಂಗೆ ಬರ್ತಾರೆ? ನಿಮಗೆ ಉದ್ಯಮಿಗಳಿಗೆ ಮೂಲಸೌಕರ್ಯ ಭಾಳ ಅನ್ಕೊಳ್ಳಿ. ನಿಮಗೆ ಟ್ರಾವೆಲಿಂಗ್ ಬೇಕು, ಏರ್ಪೋರ್ಟು ಚೆನ್ನಾಗಿರಬೇಕು, ಬಸ್ ಫೆಸಿಲಿಟೀಸ್ ಇರಬೇಕಾಗುತ್ತೆ ಎಂಪ್ಲಾಯ್ಗಳಿಗೆ. ಇದನ್ನೆಲ್ಲನೂ ಕೊಟ್ಟರೆ ಒಂದು ಹಂತಕ್ಕೆ ನೀವು
ಓಕೆ ಒಂದು KKRDBನ ನಾವು ಉದ್ಧಾರ ಮಾಡಿದ್ದೀವಿ. ಹಾಗಂತ ಗುಲ್ಬರ್ಗ ಒಂದೇ ನೀವು ಯಾವತ್ತೂ ಇದು ಮಾಡಬಾರ್ದು. 7 ಜಿಲ್ಲೆಗಳನ್ನ ಒಟ್ಟಾರೆ ತಗೊಂಡೋದ್ರೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಖಂಡಿತ ನಿಮ್ಮ ಮಾತು ಸರಿ ಇದೆ. ಏನು ಅಂತಂದರೆ ಒಂದು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿನ ಸ್ಥಾಪನೆ ಮಾಡಿದ್ರು. ಬಿಕಾಸ್ ಆಫ್ ಏನೋ ಆ ಪ್ರದೇಶ ತುಂಬ ಹಿಂದುಳಿದಿದ್ದಾವೆ, ಅವನ್ನ ಒಂದಷ್ಟು ಅಭಿವೃದ್ಧಿ ಮಾಡಬೇಕು ಅನ್ನೋ ಕಾರಣಕ್ಕೆ ತಂದರು. ಆದರೆ ಅದು ಸರಿಯಾದ ನಿಟ್ಟಿನಲ್ಲಿ ಆಗ್ತಾ ಇಲ್ಲ, ಅದು ಆ ಉದ್ದೇಶ ಈಡೇರ್ತಾ ಇಲ್ಲ. ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಪ್ರಭು ಅವರೇ. ವೀಕ್ಷಕರೇ, ಇವತ್ತಿನ ಚರ್ಚೆ ಇದು. ಮುಂದಿನ ಚರ್ಚೆಯಲ್ಲಿ ಬೇರೆ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತವೆ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.